ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದು ಗುರುವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಬೆಳಗಿನ ವ್ಲಾಗ್ನು ಸಹ ನಾನು ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಪೂಜೆ ಕೆಲಸನೂ ಸಹ ಮುಗಿಸ್ಕೊಂಡೆ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟಿರ್ತೀನಿ, ಬೇಗನೆ ಕೆಲಸನೂ ಸಹ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಆಲ್ರೆಡಿ ಟೈಮು 6 ಗಂಟೆ ಆಗೋಯಿತು. ಪೂಜೆನೆಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚಿಗೆ ಆಗೋ ಥರ ರೊಟ್ಟಿ ಪಲ್ಯ ಅದೆಲ್ಲ ಮಾಡಬೇಕು. ಇವತ್ತು ಒಂದು ಸ್ವಲ್ಪ ಕಾಳನ್ನ ಹಾಕಿಬಿಟ್ಟು ಬದನೆಕಾಯಿನ ಹಾಕಿಬಿಟ್ಟು ಪಲ್ಯನ ಮಾಡ್ತಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸುಮಾರು ಜನ ಹಾಗೆಯೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ನನಗೂ ಸಹ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಇನ್ನು ಮೊದಲಿಗೆ ಕುಡಿಯೋದಕ್ಕೆ ಅಂತ ನೀರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಟೀನು ಸಹ ಮಾಡ್ಕೊತಾ ಇದ್ದೀನಿ. ನಿನ್ನೆನೂ ಸಹ ತಲೆ ಸ್ನಾನ ಮಾಡಿದ್ದೆ, ಹಾಗೆ ಇವತ್ತು ಸಹ ತಲೆ ಸ್ನಾನ ಮಾಡಿದ್ದೆ. ನೋಡಿ, ಒಂಚೂರು ಶುಂಠಿ ಟೀನ ಮಾಡ್ಕೊಂಡಾಯಿತು ಅಂತ ಇವತ್ತು ಒಂದು ಸ್ವಲ್ಪ ಶುಂಠಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಯಾಕಂದರೆ ತಲೆ ಸ್ನಾನ ಮಾಡಿ ತಲೆ ಭಾರ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತೊಂಚೂರು ಶುಂಠಿ ಟೀನ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೊತೀವಿ. ಹಾಗೆ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಪೂರ್ತಿಯಾಗಿ ಪೂಜೆ ವೀಡಿಯೋನೇ ನಾನು ಅಪ್ಲೋಡ್ ಮಾಡಿಲ್ಲ, ಸುಮ್ಮನೆ ಪೂಜೆ ಆದಮೇಲೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ. ಡೈಲಿ ನಿಮಗೂ ಒಂದೇ ಥರ ವೀಡಿಯೋಸ್ನ ಹಾಕ್ತಾಯಿದ್ದಾರೆ, ನೋಡೋರಿಗೂ ಸಹ ಬೇಜಾರಾಗುತ್ತೆ ನೋಡಿ. ಹಾಗಾಗಿ ಇನ್ನು ನೋಡಿ, ಇವತ್ತಿನ ಪೂಜೆ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಗುರುವಾರ ಬಂದರೆ ನನಗೊಂಥರ ಹಬ್ಬ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಬೇಗನೆ ಎದ್ದು ರಾಯರಿಗೆ ಪೂಜೆ ಮಾಡೋದಕ್ಕೆ ಒಂಥರ ಏನೋ ಖುಷಿ ಅನಿಸುತ್ತೆ. ಹಾಗೆ ಇಲ್ಲಿ ಇವತ್ತಿನ ಪೂಜೆನೂ ಸಹ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಕುಡಿಯೋಕ್ಕೆ ಅಂತ ಬಿಸಿನೀರನ್ನು ಸಹ ಕಾಯಿಸಿದ್ದೆ ನೋಡಿ. ಇನ್ನು ಬಿಸಿನೀರನ್ನ ತೊಗೊಂಡು ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಗಿಡಗಳನ್ನ ನೋಡೋಣ. ಬೆಳಗ್ಗೆನೇ ಈ ಥರ ಗಿಡಗಳನ್ನ ನೋಡೋದಕ್ಕೆ ಒಂಥರ ಏನೋ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ಗಿಡಗಳನ್ನ ಸಹ ಇಲ್ಲಿ ನೋಡೋಕ್ಕೆ ಅಂತ ಮೇಲ್ಗಡೆ ಹೋಗ್ತಾ ಇದ್ದೆ. ಹಾಗೆ ಪಾಟ್ಗಳೆಲ್ಲ ಒಂದು ಸ್ವಲ್ಪ ಗಲೀಜಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆದರೆ ಒಂದೇ ಸರಿ ಕ್ಲೀನ್ ಮಾಡಿಕೊಂಡು ಮಣ್ಣು ಹಾಗೆ ಕೋಕೋಫಿಟ್ ಎಲ್ಲ ಸೇರಿಸೋಣ ಅಂತೇಳ್ಬಿಟ್ಟು ಆ ಕೆಲಸನ ಇನ್ನೊಂದಿನ ಯಾವತ್ತಾದರೂ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ವಿ. ಈ ಮನೆ ಖಾಲಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಪಾಟ್ಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗೊಬ್ಬರ ಅದೆಲ್ಲ ಹಾಕೋಬೇಕು. ಹಾಗೆ ಇನ್ನೊಂದು ಸ್ವಲ್ಪ ಪಾಟ್ಗಳನ್ನೂ ಸಹ ನಾನು ಹಾಕೋಬೇಕು. ಒಂದು ಸ್ವಲ್ಪ ತರಕಾರಿ ಹಾಗೆ ಸೊಪ್ಪು ಅದನ್ನೆಲ್ಲ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ಲವರ್ಸ್ ಪಾಟನ್ನು ಸಹ ಹಾಕೋಬೇಕು. ಯಾಕಂದರೆ ಡೈಲಿ ಪೂಜೆ ಮಾಡುವಾಗ ನಮ್ಮ ಗಿಡದಲ್ಲಿ ಬೆಳೆದಿರುವಂತಹ ಹೂವನ್ನ ಇಟ್ಟರೆ ಇನ್ನೂ ಖುಷಿ ಆಗುತ್ತಲ್ವ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ನಾನಿಲ್ಲಿ ಜಾಸ್ತಿ ಪಾಟ್ಗಳನ್ನೇನು ಇಟ್ಕೊಂಡಿಲ್ಲ. ಇವಾಗ ಹೋಗೋ ಮನೇಲಿ ತುಂಬ ಚೆನ್ನಾಗಿ ಜಾಗ ಇರೋದ್ರಿಂದ ಅಲ್ಲಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗಿಡನೆಲ್ಲ ನೋಡಿಬಿಟ್ಟು ಕೆಳಗಡೆ ಬಂದು ಇಲ್ಲಿ ಇವಾಗ ಅಡುಗೆನ ಶುರು ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ರೊಟ್ಟಿ ಮಾಡಬೇಕಾಗಿತ್ತು. ಹಾಗಾಗಿ ರೊಟ್ಟಿಗೆ ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಈ ರೊಟ್ಟಿ ಮಾಡಿದರೆ ಆ ಪಲ್ಯದೇ ನನಗೆ ಯೋಚನೆ ಆಗಿಬಿಡುತ್ತೆ. ಹಾಗೆ ನಾನು ನಿನ್ನೆ ತರಕಾರಿ ತೊಗೊಂಬರಕ್ಕೆ ಹೋದಾಗ ನಾಳೆ ರೊಟ್ಟಿ ಮಾಡಬೇಕು, ಅದಕ್ಕೇನು ತರಕಾರಿ ತರೋದು ಅಂತ ನೆನಪೇ ಇಲ್ಲ ನನಗೆ. ಹಾಗೇ ಬಂದುಬಿಟ್ಟಿದ್ದೀನಿ. ಬರೀ ಸಲಾಡ್ಗೆ ಏನು ಬೇಕೋ ಅದು ಮಾತ್ರ ತೊಗೊಂಬಂದ್ಬಿಟ್ಟಿದ್ದೀನಿ. ಇನ್ನು ಮನೆಯಲ್ಲಿ ಫ್ರಿಜ್ಜಲ್ಲಿ 2 ವಾಂಗಿಬಾತ್ ಬದನೆಕಾಯಿ ಇತ್ತು. ಹಾಗೆ ಇನ್ನೆರಡು ನಾವು ಮಾಮೂಲಿ ಪಲ್ಯಕ್ಕೆ ಮಾಡ್ತೀವಲ್ವ ಆ ಥರ ಬದನೆಕಾಯಿ ಇತ್ತು. ಅದನ್ನೇ ಹಾಕ್ಬಿಟ್ಟು ಇವತ್ತು ಪಲ್ಯ ಮಾಡೋಣ, ರೊಟ್ಟಿಗೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿ 2 ಥರದ ಬದನೆಕಾಯಿನೂ ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಂಡೆಕಾಯಿನೂ ಇತ್ತು. ಬೆಂಡೆಕಾಯಿ ಫ್ರೈ ಮಾಡೋಣ, ಅನ್ನ ಸಾಂಬಾರು ಜೊತೆಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ.
ಇಲ್ಲಿ ಪಲ್ಯ ಮಾಡೋದಕ್ಕೆ ಒಂದು ಸ್ವಲ್ಪ ಮಸಾಲೆನೂ ಬೇಕಾಗಿತ್ತು, ಹಾಗಾಗಿ ಇಲ್ಲಿ ಅದಕ್ಕೆ ಕಾಯಿನೂ ಸಹ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಕಾಯಿನೂ ಸಹ ತುರಿದು ಇಟ್ಕೊತಾ ಇದ್ದೀನಿ. ಹಾಗೆ ನಾನಿನ್ನೆ ನೈಟ್ ಕಡಲೆಕಾಳೆಲ್ಲ ನೆನೆಸಿಟ್ಟಿದ್ದೀನಿ ನೋಡಿ, ಅದನ್ನು ಸಹ ಬೇಯಿಸ್ಕೋಬೇಕಾಗಿತ್ತು. ಅದಕ್ಕೂ ಇಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಇನ್ನು ಹಾಗೆ ಪಲ್ಯದಕ್ಕೆ ಏನೇನು ಮಸಾಲೆ ಬೇಕು ನೋಡಿ ಅದನ್ನು ನೀಟಾಗಿ ಈ ಥರ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ಪಲ್ಯಕ್ಕೆ ಏನೇನು ಬೇಕು ನೋಡಿ ಸಾಮಗ್ರಿಗಳು ಅದನ್ನೆಲ್ಲ ನೀಟಾಗಿ ಈ ಥರ ಒಂದೇ ಹತ್ರ ನಾನು ಜೋಡಿಸಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡುವಾಗ ಆರಾಮಾಗಿ ನಾನು ಅಡುಗೆನ ಮಾಡ್ಕೋಬೋದು. ಒಂದೊಂದ್ಸರಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಈ ಥರ ನಾನೇನಾದ್ರು ನೀಟಾಗಿ ಜೋಡಿಸಿ ಇಟ್ಕೊಳ್ಳಿಲ್ಲ ಅಂದರೆ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಹಾಕೋದೇ ಮರ್ತ್ಬಿಟ್ಟಿರ್ತೀನಿ. ಹಾಗಾಗಿ ಈ ಥರ ನಾನು ರೆಡಿ ಮಾಡಿ ಇಟ್ಕೊತೀನಿ. ಹಾಗೆ ಇವತ್ತು ಇಷ್ಟೆಲ್ಲ ತರಕಾರಿನೂ ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ತರಕಾರಿ ಕಟ್ಟಿಂಗ್ ಕೆಲಸ ಮುಗೀತು ಅಂದರೆ ಅಡುಗೆ ಅನ್ನೋದು ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಇಲ್ಲಿ ನಾನು ಬದನೆಕಾಯಿ ಪಲ್ಯನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಈ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಮಸಾಲಾನ ಹುರ್ಕೋಬೇಕು. ಹಾಗಾಗಿ ಇಲ್ಲಿ ಸ್ಟೋವ್ನ ಆನ್ ಮಾಡಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ಮಸಾಲ ಹುರಿಯೋಕ್ಕೆ ಅಂತ. ಹಾಗೆ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಖಾರ ಜಾಸ್ತಿ ತಿಂತೀವಿ ಅಂದರೆ ಇಲ್ಲಿ ಜಾಸ್ತಿನೂ ಸಹ ಹಾಕ್ಕೋಬೋದು. ಇಲ್ಲ ನಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಇಲ್ಲಿ ಒಣ ಮೆಣಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ವ ಅದನ್ನು ಸೇರಿಸ್ಕೊಳ್ಳಿ. ಇನ್ನು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಪಲ್ಯಕ್ಕೆ ಅಂತಲೇ ಕಟ್ ಮಾಡಿಟ್ಟಿದೆ, ಅದರಲ್ಲೇ ಒಂದು ಸ್ವಲ್ಪ ಈರುಳ್ಳಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನು ಅದೆಲ್ಲ ನೀಟಾಗಿ ಹುರ್ಕೋಬೇಕಾಗುತ್ತೆ. 1 ನಿಮಿಷ ಅಥವಾ 2 ನಿಮಿಷ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ನೀಟಾಗಿ ಹುರ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಒಂದು ಗರಿ ಆಗೋಷ್ಟು ಕರಿಬೇವಿನ ಸೊಪ್ಪು ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಕರಿಬೇವನ್ನ ಈ ಹಂತದಲ್ಲಿ ಹಾಕ್ಕೊಳ್ಳೋದ್ರಿಂದ ನಾವು ರುಬ್ತೀವಲ್ವ ಆವಾಗ ಪಲ್ಯ ಅನ್ನೋದು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ನಾನು ಈ ಹಂತದಲ್ಲೇ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಕರಿಬೇವು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ಅಂತ ನೀವು ಅನ್ಕೋಬೋದು. ಇಲ್ಲಿ ಹಸಿ ಕೊಬ್ಬರಿ ಹಾಗೆ ಒಣ ಕೊಬ್ಬರಿ ಟೋಟಲಾಗಿ 4 ಸ್ಪೂನ್ನ ಸೇರಿಸ್ಕೊಂಡಿದ್ದೀನಿ. ಗೋಲಿ ಆಕಾರದಷ್ಟು ಹುಣಸೆಹಣ್ಣು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಹಾಗೆ ಇದಕ್ಕೆ ಒಂದು ಅರ್ಧ ಕೈ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಪೂರ್ತಿಯಾಗಿ ತಣಿಯೋದಕ್ಕೆ ಬಿಟ್ಬಿಡಬೇಕಾಗತ್ತೆ. ತಣ್ಣಗಾದ ನಂತರ ಇದನ್ನು ರುಬ್ಕೋಬೇಕಾಗತ್ತೆ. ಇನ್ನು ಇದು ಇಲ್ಲಿ ಪೂರ್ತಿಯಾಗಿ ತಣ್ಣಗೂ ಸಹ ಆಯಿತು. ಇಲ್ಲಿ ಇದನ್ನು ರುಬ್ಬೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮೊದಲಿಗೆ ನೀರು ಹಾಕ್ತಾನೆ ಇದನ್ನು ರುಬ್ಕೋಬೇಕಾಗುತ್ತೆ. ಯಾಕಂದರೆ ಮೆಣಸಿನ್ಕಾಯಿ ಅದೆಲ್ಲ ಹಾಕಿರ್ತೀವಲ್ವ, ನೀರು ಹಾಕಿದರೆ ಒಂದೊಂದ್ಸರಿ ನುಣ್ಣಗಾಗುವಂತಹ ಚಾನ್ಸಸ್ ಇರಲ್ಲ. ಹಾಗಾಗಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನೀರು ಹಾಕ್ತಾನೆ ಮೊದಲಿಗೆ ಹಾಗೆ ರುಬ್ಬಿ ಅದಾದ ನಂತರ ನಾನಿಲ್ಲಿ ನೀರು ಹಾಕಿಬಿಟ್ಟು ಮತ್ತೊಂದ್ಸರಿ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ನಾನು ರುಬ್ಕೊಂಡಿದ್ದೀನಿ ಅಂತ. ಫೈನ್ ಪೇಸ್ಟ್ ಆದ್ರೂ ಪರವಾಗಿಲ್ಲ, ಹಾಗೆ ಒಂದು ಸ್ವಲ್ಪ ತರಿಯಾಗಿದ್ರೂ ಸಹ ಪರವಾಗಿಲ್ಲ. ಇನ್ನು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಮಾತ್ರ ಸೇರಿಸ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆನ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಹೇಳಿ. ಇನ್ನು ಎಣ್ಣೆ ಕಾದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊನ ಸಹ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಹಾಗೆ ಟೊಮೆಟೊನ ಒಂದು ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳಿ. ನಾನಿಲ್ಲಿ ಜೀರಿಗೆ ಹಾಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಅದೇನೂ ಸೇರಿಸ್ಕೊತಿಲ್ಲ. ನಿಮಗೆ ಬೇಕಾದರೆ ನೀವು ಜೀರಿಗೆ ಸಾಸಿವೆನೂ ಸಹ ಸೇರಿಸ್ಕೋಬಹುದು. ಇನ್ನು ಈರುಳ್ಳಿ ಟೊಮೆಟೊ ನೀಟಾಗಿ ಫ್ರೈ ಆದ ನಂತರ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬದನೆಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಬದನೆಕಾಯಿನ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿನೇ ಬದನೆಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಬದನೆಕಾಯಿನ ಸಹ ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇದಕ್ಕೆ ಮೊದಲೇ ನಾನು ಬೇಯಿಸಿಟ್ಕೊಂಡಿರೋಂತಹ ಕಡಲೆಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಈ ಥರ ಕಾಳನ್ನ ಹಾಕಿಬಿಟ್ಟು ನೀವು ಯಾವುದೇ ಪಲ್ಯ ಮಾಡಿ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಕಾಳು ಜಾಸ್ತಿನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು ಒಂದು 2ರಿಂದ 3 ನಿಮಿಷನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲಾನ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಸಹ ಹಾಕ್ಬಿಟ್ಟು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಲ್ಲಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ಗ್ರೇವಿ ಜಾಸ್ತಿ ಬೇಡ ಅಂತ ಆದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ನಾನು ಇಲ್ಲೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ಅನ್ನ ಸಾಂಬಾರು ಜೊತೆಗೂ ಸಹ ಈ ಪಲ್ಯನ ನೆಂಚ್ಕೊಂಡು ತಿಂತಾರೆ. ಹಾಗೆ ರೊಟ್ಟಿಗೂ ಸಹ ಆಗಬೇಕಲ್ವ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಇನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಈ ಹಂತದಲ್ಲಿ ಉಪ್ಪೇನು ಸೇರಿಸ್ಕೊಳ್ಳೋದಕ್ಕೇನು ಹೋಗಿಲ್ಲ. ಯಾಕಂದರೆ ರುಬ್ಬುವಾಗಲೇ ನಾನು ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ಈ ಹಂತದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋಕೆ ಹೋಗಿಲ್ಲ. ಇನ್ನು ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಾದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಹುಚ್ಚಳ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹುಚ್ಚಳ ಪುಡಿ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹುಚ್ಚಳ ಪುಡಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಹುಚ್ಚಳ ಪುಡಿನೂ ಸಹ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕುದಿಸ್ಕೋಬೇಕಾಗತ್ತೆ. ಬದನೆಕಾಯಿ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ.
ಹಾಗಾಗಿ ಒಂದು 5 ನಿಮಿಷ ಇದನ್ನ ಕುದಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇನ್ನು ಇಲ್ಲಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಆದ ನಂತರ ನಾನಿಲ್ಲಿ ಲಿಡ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಪಲ್ಯ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಪಲ್ಯ ಅನ್ನೋದು ರೆಡಿನೇ ಆಗಿರುತ್ತೆ. ಯಾರೆಲ್ಲ ಬದನೆಕಾಯಿ ತಿನ್ನಲ್ಲ ನೋಡಿ, ಆ ಥರ ತಿಂದೇ ಇರೋರಿಗೆ ಈ ಥರ ಪಲ್ಯನ ಮಾಡ್ಕೊಳ್ಳಿ, ತುಂಬಾ ಇಷ್ಟಪಟ್ಟು ಬದನೆಕಾಯಿನ ತಿಂತಾರೆ. ಇನ್ನು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಪಲ್ಯನೂ ಸಹ ರೆಡಿ ಆಯಿತು. ನೀವು ಬೇಕಾದರೆ ಮೇಲೆಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋಬೋದು, ಇಲ್ಲ ಶೇಂಗಾ ಪುಡಿ ಇದ್ದರೆ ಶೇಂಗಾ ಪುಡಿನೂ ಸಹ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಶೇಂಗಾ ಪುಡಿನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಕಾಯಿನೇ ಹಾಕಿರ್ತೀನಿ ಅಲ್ವಾ, ಹಾಗಾಗಿ. ಇನ್ನು ಪಲ್ಯನೂ ಸಹ ರೆಡಿ ಆಯಿತು. ಇನ್ನು ಇಲ್ಲಿ ಮಧ್ಯಾಹ್ನ ನಾನು ಊಟಕ್ಕೆ ಬಡಿಸ್ಕೊಂಡಿರೋದನ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಗೆ. ರೊಟ್ಟಿ ಹಾಗೆ ಕಡಲೆಕಾಳು ಬದನೆಕಾಯಿ ಪಲ್ಯ ಹಾಗೆ ಫ್ರೈ ಮಾಡಿಟ್ಟಿರೋಂತಹ ಬೆಂಡೆಕಾಯಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಗೆ ಒಂದು ಸ್ವಲ್ಪ ಸಲಾಡು. ಈ ಥರ ಊಟ ಇರುತ್ತೆ ನಮ್ಮ ಮನೇಲಿ ಮಧ್ಯಾಹ್ನ ಅಥವಾ ರಾತ್ರಿ, ನೀವು ಯಾವ ಟೈಮಲ್ಲಾದರೂ ನೋಡಿ ಈ ಥರ ಊಟ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಇನ್ನು ಹಾಗೆ ರೊಟ್ಟಿ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಇಲ್ಲಿ ಬೆಂಡೆಕಾಯಿ ಫ್ರೈನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಈ ಥರ ಬೆಂಡೆಕಾಯಿ ಫ್ರೈ ಇದ್ದರೆ ತುಂಬಾ ಇಷ್ಟಪಡ್ತಾರೆ. ಬೆಂಡೆಕಾಯಿ ಹಾಗೆ ಹಾಗಲಕಾಯಿನ ನಾನು ಯಾವಾಗಲೂ ಈ ಥರ ಫ್ರೈ ಮಾಡಿಕೊಡ್ತೀನಿ. ಎಲ್ಲ ಮಕ್ಕಳು ಹಾಗಲಕಾಯಿ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ. ನಮ್ಮ ಮನೇಲಿ ಮಾತ್ರ ಈ ಥರ ಹುರಿದ್ಬಿಟ್ಟು ಕೊಟ್ಬಿಟ್ರೆ ಹಾಗಲಕಾಯಿನ ಓಡಾಡಿಕೊಂಡು ಒಂದು ಬೌಲ್ ಹಾಗಲಕಾಯಿನ ಹಾಗೇ ಖಾಲಿ ಮಾಡಿಬಿಡ್ತಾರೆ. ತುಂಬಾ ಒಳ್ಳೆಯದಲ್ವಾ ಹೆಲ್ತಿಗೆ. ನಾವು ದೊಡ್ಡವರು ಕಹಿ ಇರುತ್ತೆ ಅಂತ ತಿನ್ನೋದನ್ನು ಬಿಟ್ಬಿಟ್ರೆ ಮಕ್ಕಳು ಸಹ ತಿನ್ನೋದನ್ನು ಬಿಟ್ಬಿಡ್ತಾರೆ. ಹಾಗಾಗಿ ನನ್ನ ಮನೇಲಿ ವಾರದಲ್ಲಿ 1 ಸರಿ ಅಥವಾ 2 ಸರಿನಾದರೂ ಹಾಗಲಕಾಯಿ ಫ್ರೈನ ಮಾಡ್ತಾಯಿರ್ತೀನಿ. ಹಾಗೆ ಜೊತೆಗೆ ಈ ಥರ ಬೆಂಡೆಕಾಯಿ ಫ್ರೈನೂ ಸಹ ಮಾಡ್ತಾಯಿರ್ತೀನಿ. ನಮ್ಮನೇಲಿ ಬೆಂಡೆಕಾಯಿ ಪಲ್ಯ ಅಷ್ಟಾಗಿ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಈ ಥರ ಫ್ರೈ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತಲ್ವ. ಹಾಗಾಗಿ ಇವತ್ತು ಈ ಥರ ಫ್ರೈನೇ ಮಾಡೋಣ, ಅನ್ನ ಸಾಂಬಾರಿಗೆ ಸೈಡಿಗೆ ನೆನೆಸ್ಕೊಳ್ಳೋಕ್ಕೂ ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಬೆಂಡೆಕಾಯಿನ ಫ್ರೈ ಮಾಡಿ ತಿಂತಾಯಿದ್ದೀನಿ. ಒಂದ್ಸರಿ ಈ ಥರ ನೀವು ಟ್ರೈ ಮಾಡಿ, ನಿಮ್ಮ ಮನೆ ಮಕ್ಕಳಿಗೂ ಸಹ ಬೆಂಡೆಕಾಯಿ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಬೆಂಡೆಕಾಯಿ ಲೋಳೆ ತಿನ್ನೋದಕ್ಕೆ ಕೆಲವೊಬ್ಬರು ಇಷ್ಟಪಡಲ್ಲ. ಈ ಥರ ನಾವು ಹುರಿದ್ಬಿಟ್ಟು ಕೊಟ್ಟರೆ ತುಂಬಾ ರುಚಿಯಾಗಿಯೂ ಸಹ ಇರುತ್ತೆ, ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಈ ನಾವು ನಾರ್ಮಲಾಗಿ ಚಿಪ್ಸು ಅದೆಲ್ಲ ಕೊಡ್ತೀವಲ್ವ, ಅದ್ರ ಬದಲಾಗಿ ಈ ಥರ ಸಂಜೆ ಟೈಮ್ ಸ್ನ್ಯಾಕ್ಸಲ್ಲಿ ಈ ಥರ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಏನಂದರೆ ನಾವು ತಾಯಂದರು ನಮ್ಮ ಮನೇಲಿ ಮಕ್ಕಳು ಆ ತರಕಾರಿ ತಿನ್ನಲ್ಲ ಈ ತರಕಾರಿ ತಿನ್ನಲ್ಲ ಅಂತ ಹೇಳ್ತಾನೆ ಇರ್ತೀವಲ್ವ. ಫಸ್ಟ್ ನಾವು ಮನೇಲಿ ಮಕ್ಕಳು ಯಾವ ಥರ ತಿಂತಾರೆ ತರಕಾರಿನ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಅದಾದ ನಂತರ ನಾವು ಮಕ್ಕಳಿಗೆ ಮಾಡಿಕೊಡ್ಬೇಕಾಗತ್ತೆ. ಇವಾಗ ನೋಡಿ, ಹಾಗಲಕಾಯಿ ಯಾವ ಮಕ್ಕಳು ಸಹ ಇಷ್ಟಪಡಲ್ಲ, ಆದರೆ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ. ಯಾಕಂದರೆ ಹಾಗಲಕಾಯಿನ ಈ ಥರ ನೀಟಾಗಿ ಹುರಿದ್ಬಿಟ್ಟು ಕೊಡೋದ್ರಿಂದ ಅದರಲ್ಲಿರೋವಂತಹ ಕಹಿ ಅಂಶ ಅಷ್ಟಾಗಿ ಇರೋದಿಲ್ಲ. ಹಾಗಾಗಿ ತುಂಬಾ ಇಷ್ಟಪಡ್ತಾರೆ. ಒಂದೊಂದ್ಸರಿ ನಾನೇ ತಿನ್ನೋದಕ್ಕೆ ಹಿಂಜರಿತೀನಿ. ನನ್ನ ಮನೇಲಿ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ಹಾಗಲಕಾಯಿನ ತಿಂತಾರೆ. ಹಾಗಾಗಿ ತಿನ್ನಲ್ಲ ಅಂದರೆ ಯಾವ ಮಕ್ಕಳನ್ನೂ ಸಹ ತರಕಾರಿನ ತಿನ್ನೋದಕ್ಕೇ ಹೋಗೋದಿಲ್ಲ. ಹಾಗಾಗಿ ಮನೇಲಿ ನಾವು ಯಾವ ಥರ ರೂಢಿ ಮಾಡಿಸ್ತೀವಿ ಆ ಥರ ಇರ್ತಾರೆ ಮಕ್ಕಳು ಅಷ್ಟೇನೆ. ಇನ್ನು ನಮ್ಮ ಮನೇಲಿ ಈ ಥರ ಊಟ ಏನಾರು ಇದ್ದರೆ ಯಾವಾಗ್ಲೂ ಸಲಾಡು ಹಾಗೆ ಸೊಪ್ಪು ಅದೆಲ್ಲ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಮ್ಮ ಮನೇಲಿ ಮಕ್ಕಳು ತರಕಾರಿ ತಿನ್ನೋದನ್ನು ಕಲ್ತ್ಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಸಲಾಡಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಸಲಾಡ್ ಇರಲೇಬೇಕು ಬೆಳಗ್ಗೆ. ಹಾಗಾಗಿ ಇಲ್ಲಿ ಮೂಲಂಗಿ ಸೌತೆಕಾಯಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿನೂ ಸಹ ಬಾಕ್ಸಿಗೆ ಹಾಗೆ ಮಧ್ಯಾಹ್ನ ನಮಗೆ ಊಟಕ್ಕೂ ಸಹ ಬೇಕು ಅಂತ ಹೇಳಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಮೊಸರಲ್ಲಿ ಮೂಲಂಗಿ ತಿನ್ನೋದು ಅಭ್ಯಾಸ ಇದೆ ಬೆಳಗ್ಗೆ ಎದ್ದ ತಕ್ಷಣವೇ. ಹಾಗಾಗಿ ಅವರಿಗೆ ಒಂದು ಅರ್ಧ ಮೂಲಂಗಿನೂ ಸಹ ಇಲ್ಲಿ ತುರಿದ್ಬಿಟ್ಟು ಅದಕ್ಕೆ ಮೊಸರು ಹಾಗೆ ಸಕ್ಕರೆನೂ ಸಹ ಹಾಕಿ ಇಡ್ತಾಯಿದ್ದೀನಿ. ಯಾಕೆಂದರೆ ನನ್ನ ಹಸ್ಬೆಂಡು ಡ್ರೈವಿಂಗ್ ಫೀಲ್ಡಲ್ಲಿದ್ದಾರೆ, ದಿನವಿಡೀ ಕಾರಲ್ಲಿ ಕೂತೇ ಇರಬೇಕಾಗತ್ತೆ. ಹಾಗಾಗಿ ನಾವು ಮುಂದಾಲೋಚನೆ ಮಾಡಿಕೊಂಡು ಮುಂದೆ ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮೊದಲಿಗೆ ಇಲ್ಲಿ ಮೂಲಂಗಿ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಗೆ ಮೊಸರನ್ನ ಸೇರಿಸ್ಬಿಟ್ಟು ಡೈಲಿ ಬೆಳಗ್ಗೆ ನಾನು ಅವರಿಗೆ ಕೊಡ್ತೀನಿ. ಹಾಗಾಗಿ ಖಾಲಿ ಹೊಟ್ಟೆಲಿ ಇದನ್ನ ತಿಂದುಬಿಟ್ರೆ ಒಂದು ಸ್ವಲ್ಪ ಅವರಿಗೂ ಸಹ ಆರಾಮಂತ ಅನಿಸುತ್ತೆ. ಹಾಗಾಗಿ ಡೈಲಿ ಬೆಳಗ್ಗೆ ಸಲಾಡು ಹಾಗೆ ಈ ಥರ ಒಂದು ಬೌಲ್ ಮೂಲಂಗಿ ತಿಂದುಬಿಟ್ಟು ಅವ್ರ ಮುಂದಿಂದು ಟಿಫನ್ ಏನಿರುತ್ತಲ್ಲ ಅದನ್ನು ಅವರು ತಿಂತಾರೆ. ಹಾಗಾಗಿ ಇಲ್ಲಿ ಅದಕ್ಕೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ಕೆಲಸ ಮುಗೀತು. ಅದಾದ ನಂತರ ಅಡುಗೆ ಮನೆ ಕ್ಲೀನಿಂಗ್ನು ಸಹ ಇವಾಗಲೇ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇನ್ನು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದಕ್ಕೆ ಅರ್ಧ ಗಂಟೆ ಟೈಮ್ ಇತ್ತು. ಇನ್ನು ಆ ಅರ್ಧ ಗಂಟೆ ಟೈಮಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ. ಪಾತ್ರೆಗಳೆಲ್ಲ ಇತ್ತಲ್ವ, ಹಾಗೆ ಗ್ಯಾಸ್ ಎಲ್ಲ ಗಲೀಜಾಗಿಬಿಟ್ಟಿತ್ತು ಅಡುಗೆ ಮಾಡಿರೋದ್ರಿಂದ, ಅದನ್ನೆಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಬೇಗ ಎದ್ದಿರೋ ಕಾರಣಕ್ಕೆ ನೋಡಿ 8:30 ಅನ್ನೋಷ್ಟರಲ್ಲಿ ಎಲ್ಲ ಕೆಲಸನೂ ಸಹ ಮುಗಿದೋಯ್ತು. ಅಡುಗೆ ಕೆಲಸನೂ ಸಹ ಮುಗಿದೋಯ್ತು. ಹಾಗೆ ಅಡುಗೆ ಮನೆ ಕ್ಲೀನಿಂಗ್ ಕೆಲಸನೂ ಸಹ ಮುಗಿಸ್ಕೊಂಡ್ಬಿಟ್ಟು ಇನ್ನೇನಾದರೂ ಇದ್ದರೆ ಬಟ್ಟೆ ಮಿಷಿನ್ಗೆ ಹಾಕಿದರೆ ಅದನ್ನ ಒಣಗಾಕೋದು, ಇಲ್ಲ ಬೇರೆ ಏನಾದರೂ ನಂದು ಎಡಿಟಿಂಗ್ ಕೆಲಸ ಅಥವಾ ವಾಯ್ಸ್ ಓವರ್ ಕೆಲಸ ಅದೇನಾದರೂ ಇರುತ್ತಲ್ವ ಆ ಕೆಲಸನ ಮಾಡ್ಕೊತೀನಿ. ಒಂದೊಂದು ಸರಿ ನೈಟೇ ವಾಯ್ಸ್ ಓವರ್ ಕೊಟ್ಕೊಂಡಿರ್ತೀನಿ, ಒಂದೊಂದು ಸರಿ ನೈಟ್ ಆಗಿರೋದಿಲ್ಲ. ಹಾಗಾಗಿ ಈ ಥರ ಬೇಗನೆ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಕಳಿಸಿ ಹಾಗೆ ಹಸ್ಬೆಂಡ್ ಎಲ್ಲ ಹೋದಾದ ನಂತರ ನಾನು ನಂದು ಏನು ಕೆಲಸ ಇರುತ್ತಲ್ವ ಆ ಕೆಲಸನೆಲ್ಲ ಮುಗಿಸ್ಕೊತೀನಿ. ಅಂದರೆ ವಾಯ್ಸ್ ಓವರು ಹಾಗೆ ತಮ್ಲೈನ್ ಮಾಡ್ಕೊಳ್ಳೋದು ಅದೆಲ್ಲ ಇರುತ್ತಲ್ವ ಆ ಕೆಲಸನ ನಾನು ಆರಾಮಾಗಿ ಮಾಡ್ಕೊತೀನಿ.
ಹಾಗೆ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅಂತ ನಾನು ಮಧ್ಯಾಹ್ನ ಮಲ್ಗೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಧ್ಯಾಹ್ನ ಮಲ್ಕೊಂಡ್ಬಿಟ್ರೆ ನೈಟು ನಿದ್ದೆ ಅನ್ನೋದು ಬರೋದೇ ಇಲ್ಲ ನನಗೆ. ಹಾಗಾಗಿ ಮಧ್ಯಾಹ್ನ ಆದಷ್ಟು ನಿದ್ದೆನ ನಾನು ಕಂಟ್ರೋಲ್ ಮಾಡ್ಕೊತೀನಿ. ಇನ್ನು ಬೇಗನೆ ಕೆಲಸ ಮುಗಿಸಿರುತ್ತಲ್ವ, ಬೇಜಾರಾಗಲ್ವಾ ಅಂತಲೂ ಸಹ ನೀವು ಕೇಳ್ಬೋದು. ಬೇಜಾರಾಗೋದಿಲ್ಲ, ಯಾಕಂದರೆ ನನ್ನ ಕೆಲಸಗಳೇ ಇರ್ತವೆ. ಏನಾದರೂ ಬೇಜಾರಾದರೆ ಒಂದು ಸ್ವಲ್ಪ ಯಾವುದಾದ್ರೂ ವೆಬ್ ಸೀರೀಸ್ನ ಹಾಕ್ಕೊಂಡು ಮೂವಿನ ನೋಡ್ಕೊಂಡು ಕೂತಿರ್ತೀನಿ. ಇಲ್ಲ ಅಂದರೆ ಏನಾದರೂ ಕ್ಲೀನಿಂಗ್ ಕೆಲಸ ಇಟ್ಕೊಂಡ್ಬಿಟ್ಟಿರ್ತೀನಿ. ಏನಾದರೂ ವಾರ್ಡ್ರೋಬ್ ಕ್ಲೀನ್ ಮಾಡೋದಾಯಿತು ಅಥವಾ ಫ್ರಿಡ್ಜ್ ಕ್ಲೀನ್ ಮಾಡೋದಾಯಿತು, ಈ ಥರ ಏನಾದರೂ ಕೆಲಸನ ಇಟ್ಕೊಂಡಿರ್ತೀನಿ. ಆದಷ್ಟು ನಾನು ಮನೆ ಒಳಗಡೆನೇ ನಾನು ಟೈಮ್ನ ಕಳೆಯೋದಕ್ಕೆ ಇಷ್ಟಪಡ್ತೀನಿ. ಅಷ್ಟಾಗಿ ಫ್ರೆಂಡ್ಸ್ ಮನೆಗೆ ಹಾಗೆ ಅಕ್ಕಪಕ್ಕದ ಜೊತೆಗೆ ಮಾತಾಡೋದಕ್ಕೆ ಅಷ್ಟಾಗಿ ಹೋಗೋದಿಲ್ಲ. ನನಗೆ ಅಷ್ಟಾಗಿ ಇಷ್ಟನೂ ಸಹ ಆಗೋದಿಲ್ಲ. ಬೇರೆಯವ್ರ ಮಾತನ್ನ ತೊಗೊಂಡು ನಾವೇನು ಮಾಡಬೇಕಾಗಿದೆ ಅಲ್ವಾ. ಹಾಗಾಗಿ ನಂದು ಏನು ಕೆಲಸ ಆ ಕೆಲಸನ ಮಾಡಿಕೊಂಡು ನಾನು ಆರಾಮಾಗಿ ಮನೇಲಿ ಅಚ್ಚುಕಟ್ಟಾಗಿ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದಿನನ ಕಳಿತೀನಿ ಅಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.